ಮಕ್ಕಳು ಸೇಫ್ ಆಗಿ ಸ್ಕೂಲ್ಗೆ ಹೋಗಿ ಬರ್ಲಿ ಅಂತ ಸ್ಕೂಲ್ ವ್ಯಾನ್ಗಳ ಮೊರೆ ಹೋಗಿದ್ದೀರಾ? ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುವಂತಹ ಇಂಥ ಡ್ರೈವರ್ಸ್ಗಳ ಬಗ್ಗೆ ಶಾಲಾ ಆಡಳಿತ ಮಂಡಳಿ ಜೊತೆ ಇವತ್ತೇ ಮಾತನಾಡಿ. ಯಾಕಂದ್ರೆ ಬೆಳ್ಳಂಬೆಳಿಗ್ಗೆನೆ ಕುಡಿದು ಶಾಲಾ ವಾಹನ ಓಡಿಸೋ ಡ್ರೈವರ್ಗಳ ಬಗ್ಗೆ ಹುಷಾರಾಗಿರ್ಬೇಕು. ಪೋಷಕರೇ, ನಿಮ್ಮ ಮಕ್ಕಳು ಎಷ್ಟು ಸೇಫ್? ಎಣ್ಣೆ ಏಟಲ್ಲಿ ಸ್ಕೂಲ್ ಬಸ್ಸುಗಳ ಚಾಲನೆ, ಸ್ಪೆಷಲ್ ಡ್ರೈವ್ನಲ್ಲಿ ಚಾಲಕನ ಕರಾಳ ಮುಖ ಬಯಲು. ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸಬೇಕು. ತಮ್ಮ ಮಕ್ಕಳು ಸೇಫ್ ಆಗಿ ಸರಿಯಾದ ಟೈಮ್ಗೆ ಸ್ಕೂಲ್ಗೆ ಹೋಗ್ಲಿ ಅಂತ ಪೋಷಕರು ಸ್ಕೂಲ್ ವ್ಯಾನ್ಗಳಿಗೆ ಸಾವಿರಾರು ರೂಪಾಯಿಯನ್ನ ಸುರಿತಾರೆ. ಆದ್ರೆ ಕೆಲ ಚಾಲಕರು ತಮ್ಮ ಕುಡಿತದ ಚಟದಿಂದ ಮಕ್ಕಳ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ಇಂತಹ ಚಾಲಕರಿಗೆ ಬೆಂಗಳೂರು ಸಂಚಾರಿ ಪೊಲೀಸರು ಇವತ್ತು ಸ್ಪೆಷಲ್ ಡ್ರೈವ್ ಮೂಲಕ ಶಾಕ್ ಕೊಟ್ಟಿದ್ದಾರೆ. 16 ಮಂದಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು. ಶಾಲಾ ಬಸ್ ಚಾಲಕರು ಕುಡಿದು ವಾಹನ ಚಲಾಯಿಸುತ್ತಾರೆ ಅಂತ ಸಂಚಾರಿ ಪೊಲೀಸರಿಗೆ ಅನೇಕ ದೂರುಗಳು ಬಂದಿದ್ವು. ಹೀಗಾಗಿ ಇವತ್ತು ಬೆಳಿಗ್ಗೆ 7 ರಿಂದ 9:30 ತನಕ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ 3,414ಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಪರಿಶೀಲನೆ ಮಾಡಿದ್ರು. ಈ ವೇಳೆ 16 ಚಾಲಕರು ಕುಡಿದು ವಾಹನ ಚಲಾಯಿಸಿರುವುದು ಗೊತ್ತಾಗಿದೆ. ಬೆಳ್ಳಂದೂರು, ಮಾರತಹಳ್ಳಿ, ಹೈಗ್ರೌಂಡ್ಸ್, ಯಲಹಂಕ, ಪೀಣ್ಯ ಇತರೆ ಪೊಲೀಸ್ ಠಾಣೆಗಳಲ್ಲಿ ಡ್ರೈವರ್ಗಳ ವಿರುದ್ಧ ಕ್ರಿಮಿನಲ್ ದೂರು ದಾಖಲಾಗಿದೆ. ಇನ್ನು ಡಿಎಲ್ ಸಸ್ಪೆಂಡ್ ಮಾಡೋದಕ್ಕೂ ಕೂಡ ಆರ್ಟಿಒಗೆ ರೆಫರ್ ಮಾಡಲಾಗಿದೆ. ಇನ್ನು ಚಾಲಕರ ನೇಮಕದ ಬಗ್ಗೆ ವಿವರಣೆ ನೀಡುವಂತೆ ಶಾಲಾ ಆಡಳಿತ ಮಂಡಳಿಗೂ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 7 ಗಂಟೆಯಿಂದ 9:30ವರೆಗೆ ಎಲ್ಲ ವಾಹನಗಳ ಚಾಲಕರನ್ನೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ನಾವು ಸುಮಾರು 3,414 ವಾಹನಗಳನ್ನು ತಪಾಸಣೆ ಮಾಡಿದ್ದೀವಿ. ತಪಾಸಣೆ ವೇಳೆಯಲ್ಲಿ 16 ಮಂದಿಯವರು ಬೆಳಗ್ಗೆನೇ ಪಾನಮತ್ತರಾಗಿರೋದು ಕಂಡು ಬಂದಿದೆ. ಇಂಥವ್ರ ವಿರುದ್ಧ ಕೇವಲ ಟ್ರಾಫಿಕ್ ವೈಲೇಷನ್ ಅಲ್ಲ, ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿದ್ದೀವಿ. ಅವರ DL ಅನ್ನು ಸಸ್ಪೆನ್ಷನ್ಗೆ ಕಳಿಸಿದ್ದೀವಿ. ಮತ್ತು ಈ ರೀತಿ ಮಾಡೋದು ಬಹಳ ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳು ಈ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತೀವಿ. ಯಾವ ಸ್ಕೂಲ್ಗೆ ಇದು ಮಾಡ್ತಾ ಇದ್ರು ಅವ್ರಿಗೆ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟು ಅವ್ರ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀವಿ. ಇನ್ನು ವಿಶೇಷ ಕಾರ್ಯಾಚರಣೆ ವೇಳೆ ಕೆಲ ಶಾಲೆಗಳು ಖಾಸಗಿ ವಾಹನಗಳನ್ನ ಬಳಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಕೂಡ ಸಾರಿಗೆ ಇಲಾಖೆಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಶಾಲಾ ಬಸ್ ಚಾಲಕರ ವರ್ತನೆ ಪೋಷಕರಲ್ಲಿ ಆತಂಕ ಹುಟ್ಟಿಸಿದ್ದು, ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುವ ಇಂತಹ ಡ್ರೈವರ್ಸ್ಗಳ ಮೇಲೆ ಶಾಲಾ ಆಡಳಿತ ಮಂಡಳಿ ಎಚ್ಚರಿಕೆ ವಹಿಸಬೇಕಾಗಿದೆ. ನರಸಿಂಹಸ್ವಾಮಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.